ಜೆಟ್ಲಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ ಹಲವಾರು ನಟರಿಗೆ ಸಮನ್ಸ್ ಕೊಡಲಾಗಿತ್ತು. ನೋಟಿಸ್ ಕೊಟ್ಟಿದ್ದರ ಹಿನ್ನೆಲೆಯಲ್ಲಿ ನಿನ್ನೆ ಅವರೆಲ್ಲರೂ ಕೂಡ ಪೊಲೀಸ್ ಸ್ಟೇಷನ್ಗೆ ಬಂದು ತಮ್ಮ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸುಳ್ಳು ಮಾಹಿತಿ ಬರೆದು ಎಫ್ಐಆರ್ ಮಾಡಿದ್ರ ಪೊಲೀಸರು ಅಂತ ಸೆಲೆಬ್ರಿಟಿಗಳ ಹೇಳಿಕೆಯ ಬಳಿಕ ಈಗ ಅನುಮಾನ ಶುರುವಾಗಿದೆ. ಯಾಕೆಂದರೆ ಎಫ್ಐಆರ್ನಲ್ಲಿ ಏನಿದೆ, ಅವಧಿ ಮೀರಿ ಪಾರ್ಟಿ ಮಾಡಿದ್ದಾರೆ, ಈ ಸಂದರ್ಭದಲ್ಲಿ ಮದ್ಯ ಸೇವನೆ ಮಾಡಿದ್ದಾರೆ ಅಂತ ಎಫ್ಐಆರ್. ಮಧ್ಯರಾತ್ರಿ ಜೆಟ್ಲಾಗ್ನಲ್ಲಿ ಕೆಲಸದವರು ಸಹ ಇರಲಿಲ್ಲ ಅಂತ ನಟರು ಹೇಳ್ತಾರೆ. ಮಧ್ಯರಾತ್ರಿ ಪಾರ್ಟಿ ಮಧ್ಯರಾತ್ರಿ 3:15ಕ್ಕೆ ದಾಳಿ ಮಾಡಿದ್ದಾಗ ದೂರಲ್ಲಿ ಉಲ್ಲೇಖ. ಆದರೆ ಯಾರು ಬಂದೇ ಇಲ್ಲ ಪೊಲೀಸರು ನಾವಿದ್ದಾಗ ಅಂತ ಇವ್ರು ಹೇಳ್ತಾ ಇದ್ದಾರೆ. ಸದ್ಯ ಪಬ್ ಮಾಲೀಕ ಮತ್ತು 8 ಜನ ಸೆಲೆಬ್ರಿಟಿಗಳ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇದು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಪೊಲೀಸರು ಉದ್ದೇಶಪೂರ್ವಕವಾಗಿ ಸೆಲೆಬ್ರಿಟಿಗಳ ಹೇಳಿಕೆಗೂ ಎಫ್ಐಆರ್ನಲ್ಲಿ ಇರ್ತಕ್ಕಂಥ ಅಂಶಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಇದು ಪೊಲೀಸರ ನಡೆಯ ಮೇಲೆ ಅನುಮಾನ ಮೂಡಿಸ್ತಾ ಇದೆ. ಪಾರ್ಟಿ ಮುಗಿಸಿ ಊಟಕ್ಕೆ ಬಂದಿದ್ದಾಗಿ ನಟರು ಹೇಳಿಕೆ ಕೊಟ್ಟರೆ, ಅವಧಿ ಮೀರಿ ಪಾರ್ಟಿ ಮಾಡಿದ್ದಾರೆ, ಮದ್ಯ ಸೇವನೆ ಮಾಡಿದ್ದಾರೆ ಅಂತ ಎಫ್ಐಆರ್ನಲ್ಲಿದೆ. ಮಧ್ಯರಾತ್ರಿ ಜೆಟ್ಲಾಗ್ನಲ್ಲಿ ಕೆಲಸದವರು ಸಹ ಇರಲಿಲ್ಲ ಅಂತ ನಟರು ಹೇಳಿದ್ರೆ, ನಾನು 3:15ಕ್ಕೆ ದಾಳಿ ಮಾಡಿದಾಗ ಎಲ್ಲರೂ ಇದ್ದರು ಅಂತ ಇವರದ್ದು ಉಲ್ಲೇಖ ಮಾಡಿದ್ದಾರೆ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾ ಇದ್ದಾರೆ. ಆಮೇಲೆ ನಿನ್ನೆ ಅವ್ರು ಮಾತನಾಡಬೇಕಾದ್ರೆ ಎಸ್ಪೆಷಲಿ ರಾಕ್ಲೈನ್ ವೆಂಕಟೇಶ್ ಅವರು ಮತ್ತು ಆ ಲಾಯರ್, ಅವ್ರ ಪರವಾದ ಲಾಯರ್ ಇಬ್ಬರು ಕೂಡ ಮಾತನಾಡಬೇಕಾದ್ರೆ, ಹೌದಪ್ಪ, ಯಾರಿಗೆ ನೀವು ಕರೆಸಬೇಕು, ಯಾರು ಓಪನ್ ಮಾಡಿ ಇಟ್ಕೊಂಡಿದ್ರು ಪಬ್ಬನ್ನು, ಯಾರು ನಿಯಮ ಮೀರಿ ಅವಧಿ ಮೀರಿ ಕೆಲಸ, ಅವ್ರಿಗೆ ಕೇಳಬೇಕು. ನೀವು ನಮ್ಮನ್ನು ಕರೆದ್ರೆ ನಾವು ಹೋದ್ವಿ, ಊಟ ಮಾಡಿದ್ವಿ, ಬಂದ್ವಿ, ನಮ್ದೇನು ತಪ್ಪು ಅಂತ. ಫಸ್ಟ್ ಟೈಮ್ ಗ್ರಾಹಕರಿಗೆ ನೋಟಿಸ್ ಕೊಟ್ಟು ಠಾಣೆಗೆ ಕರೆಸಿ ಈ ಥರ ಒಂದು ಸ್ಟೇಟ್ಮೆಂಟ್ ತಗೋಬೇಕು ಅನ್ನೋದು ಎಷ್ಟು ನಮಗೆ ಗೊತ್ತಿಲ್ಲ. ಅದು ಇದರಿಂದ ಯಾರಿದ್ದಾರೆ ಅನ್ನೋದು ನನಗೂ ಗೊತ್ತಿದೆ. ಒಬ್ಬ ದರ್ಶನ್ ಅನ್ನೋರನ್ನ ಒಂದು ಚಿತ್ರ ಹಿಟ್ಟಾಗಿದ್ದ ತಕ್ಷಣ ಒಂದು ಚಿತ್ರ ಈ ನಮ್ಮ ರಾಜ್ಯದಲ್ಲಿ ದೊಡ್ಡ ಸಕ್ಸಸ್ ಆಗಿದ್ದಕ್ಕೆ ಆ ಒಂದು ಹೆಸರಿಗೆ ಮಸಿ ಬಳಿಬೇಕು ಅಂತ ಯಾರ್ಯಾರು ಏನೇನು ಮಾಡ್ತಾರೋ ನನಗೆ ಗೊತ್ತಿದೆ. ಇದು ರಾಕ್ಲೈನ್ ವೆಂಕಟೇಶ್ ಅವರು ನಿನ್ನೆ ಆಡಿದ ಮಾತು. ಆಮೇಲೆ ಅವ್ರು ಹೇಳ್ತಾರೆ, ದರ್ಶನ್ ವಿರುದ್ಧ ಪಿತೂರಿ ಇದು. ಒಂದು ಸಿನಿಮಾ ಕ್ಲಿಕ್ ಆಗಿದ್ದನ್ನು ಕೆಲವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಗಾಗಿ ದರ್ಶನ್ ಹೆಸರಿಗೆ ಮಸಿ ಬಳಿಬೇಕು ಅನ್ನೋ ಕಾರಣಕ್ಕೋಸ್ಕರ ಯಾರೋ ನಡೆಸಿರೋ ಪಿತೂರಿ ಇದು. ಹಂತ ಹಂತವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲೂ ದರ್ಶನ್ಗೆ ಇದೇ ರೀತಿ ಕಿರುಕುಳ ಕೊಡ್ತಾ ಬಂದಿದ್ದಾರೆ ಅಂತೆಲ್ಲ ಮಾತನಾಡಿದ್ದಾರೆ. ಹಾಗಾದರೆ ಅವ್ರು ಯಾರು? ಅವರೇನಾದರೂ ಪೊಲೀಸರನ್ನು ಬಳಸ್ಕೊಂಡು ಈ ರೀತಿ ಎಫ್ಐಆರ್ ಮಾಡಿದ್ರಾ? ಅಂದರೆ ಎಫ್ಐಆರ್ನಲ್ಲಿ ಇವರೇನು ಆರೋಪಿಗಳಲ್ಲ, ಇವ್ರ ಹೇಳಿಕೆಯನ್ನು ಮಾತ್ರ ತಗೊಂಡಿದ್ದಾರೆ. ಆದರೂ ಕೂಡ ದರ್ಶನ್ ಅಂಡ್ ಟೀಮ್ಗೆ ಯಾರೋ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋದು ರಾಕ್ಲೈನ್ ವೆಂಕಟೇಶ್ ಅವರ ಆರೋಪ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊಳ್ಳೋಣ. ನಾಗೇಶ್, ನಿಜ, ನಾನು ನಿನ್ನೆನೇ ಹೇಳ್ತಾ ಇದ್ದೆ, ಯಾರು ಪಬ್ ಓನರ್ ಇದ್ದಾರೆ, ಯಾರು ಅದನ್ನು ನಡೆಸ್ತಾರೆ, ಅವ್ರ ಮೇಲೆ ಕೇಸ್ ಹಾಕಬೇಕು, ಅವ್ರ ಮೇಲೆ ಎಫ್ಐಆರ್ ಹಾಕಬೇಕು, ಅವ್ರ ವಿರುದ್ಧ ಕ್ರಮ ತಗೋಬೇಕೆ ಹೊರತು ಗ್ರಾಹಕರ ಮೇಲಲ್ಲ ಅಂತ. ಈಗ ಅನುಮಾನ ಬರ್ತಾ ಇರೋದು ಏನೇನು ಅಂಶಗಳಲ್ಲಿ ಅಂತ ಈ ವಿಚಾರವಾಗಿ. ಅರವಿಂದ್, ಜೆಟ್ಲಾಗ್ ಪಬ್ನಲ್ಲಿ ಲೇಟ್ ನೈಟ್ ಪಾರ್ಟಿ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಸೇರಿದಂತೆ 4-5 ಹಿರಿಯ ನಟರಿಗೆ ಸುಬ್ರಹ್ಮಣ್ಯ ನಗರ ಪೊಲೀಸರು ನೋಟಿಸ್ ಅನ್ನ ಕೊಟ್ಟು ನಿನ್ನೆ ವಿಚಾರಣೆಯನ್ನ ನಡೆಸಿರುವಂತದ್ದು. ಆದ್ರೆ ವಿಚಾರಣೆ ನಡೆಸಿದಂತ ಸಂದರ್ಭದಲ್ಲಿ ವಿಚಾರಣೆ ಮಾಡಿದ ಬಳಿಕ ನಟರು ರಾಕ್ಲೈನ್ ವೆಂಕಟೇಶ್ ಅವರು ಮಾತನಾಡಿರುವಂತದ್ದು ಬಹಳ ಪ್ರಮುಖವಾಗಿ ಅಲ್ಲಿ ಒಂದು ಅಂಶವನ್ನ ಗಮನಿಸಬೇಕಾಗತ್ತೆ. ಪೊಲೀಸರು ಎಫ್ಐಆರ್ ಅಲ್ಲಿ ನಾವು ಈ ಘಟನೆ ತಡರಾತ್ರಿ ಪಾರ್ಟಿ ಮಾಡ್ತಿದ್ದಂತ ಸಂದರ್ಭದಲ್ಲಿ ನಾವು ಹೋಗಿ ಆ ಪಬ್ ರೈಡ್ ಮಾಡಿದ್ವಿ ಅನ್ನುವಂತ ಅಂಶವನ್ನ ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಆದ್ರೆ ನಿನ್ನೆ ರಾಕ್ಲೈನ್ ವೆಂಕಟೇಶ್ ಅವರು ಮಾತನಾಡಿರುವಂತ ಸಂದರ್ಭದಲ್ಲಿ ನಾವು ಅಲ್ಲಿ ಊಟಕ್ಕೆ ಮಾತ್ರ ಹೋಗಿದ್ವಿ, ಯಾವುದೇ ಪಾರ್ಟಿಯನ್ನ ಮಾಡ್ತಿರ್ಲಿಲ್ಲ. ಊಟಕ್ಕೆ ಹೋದಂತ ಸಂದರ್ಭದಲ್ಲಿ ಲೇಟ್ ಆಯ್ತು, ಆ ಕಾರಣಕ್ಕಾಗಿ ನಾವು ಸ್ವಲ್ಪ ಹೋಗ್ಲಿಕ್ಕೆ ತಡವಾಯ್ತು ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ಅಲ್ಲಿ ನಮಗೆ ಯಾರು ಕೂಡ ಪೊಲೀಸರು ಅಲ್ಲಿ ಬಂದು
ಮಾತಾಡಿಸ್ಲಿಲ್ಲ. ಪೊಲೀಸರು ಬಂದಿದ್ರೆ ನಾವು ಒಂದ್ ವೇಳೆ ಹೋಗ್ತಿದ್ವೋ ಏನೋ ಗೊತ್ತಿಲ್ಲ ಅನ್ನುವಂತ ಮಾತನ್ನ ಹೇಳಿರುವಂತದ್ದು. ಈ ಎಲ್ಲವನ್ನು ರಾಕ್ಲೈನ್ ವೆಂಕಟೇಶ್ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಪೊಲೀಸರು ಎಲ್ಲ ಕೂಡ ಯಾರ್ದೋ ಒತ್ತಡಕ್ಕೆ ಮಾಡಿದ್ದು ಅಲ್ಲಿ ದಾಳಿ ಆಗದೆ ಇದ್ರೂ ಕೂಡ ದಾಳಿ ಆಗಿದೆ ಅಂತೇಳಿ ಪೊಲೀಸರು FIR ಅಲ್ಲಿ ನಮೂದನೆ ಮಾಡಿದ್ರ ಅನ್ನುವಂತ ಅನುಮಾನಗಳು ಕೂಡ ಹುಟ್ಟು ಹಾಕ್ತಿರುವಂತದ್ದು. ಹಾಗಾಗಿ ಎಲ್ಲ ಒಂದ್ ಕಡೆ ಅವರನ್ನ ನಿನ್ನೆ ಈ ಬೆಳವಣಿಗೆ ಆದ ಬಳಿಕ ಪೊಲೀಸರು ಈಗ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿರೋದು ಕೇವಲ ವಿಟ್ನೆಸ್ ಪರ್ಪಸ್ ಆಗಿ, ಐ ವಿಟ್ನೆಸ್ಗಾಗಿ ಅವರನ್ನ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ. ಆದ್ರೆ ಎಲ್ಲಾ ಪಬ್ಗಳಲ್ಲಿ ಲೇಟ್ ನೈಟ್ ಪಾರ್ಟಿಯನ್ನ ಮಾಡುವಂತ ಸಂದರ್ಭದಲ್ಲಿ ಊಟ ಮಾಡುವಂತ ಗ್ರಾಹಕರಿಗೆ ಈಗ ಈ ಒಂದು ಪ್ರಕರಣದಲ್ಲಿ ದರ್ಶನ್ ಇದ್ರು ಅನ್ನುವಂತ ಕಾರಣಕ್ಕಾಗಿ ಅವರನ್ನ ನಮೂದನೆ ಮಾಡಿ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಆದ್ರೆ ಬೇರೆ ಎಲ್ಲ ವಿಚಾರಗಳಲ್ಲಿ ಇದೇ ರೀತಿಯ ನೋಟಿಸ್ ಗಳನ್ನ ಕೊಟ್ಟು ಗ್ರಾಹಕರಿಗೆ ಪೊಲೀಸರು ವಿಚಾರಣೆ ಮಾಡ್ತಾರ ಅನ್ನುವಂತ ಅನುಮಾನಗಳು ಕೂಡ ಈಗ ಹುಟ್ಟು ಹಾಕಿರುವಂತದ್ದು. ಅರವಿಂದ್. ಓಕೆ ನಾಗೇಶ್, ಹಾಗೆ ಸಂಪರ್ಕದಲ್ಲಿರಿ, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ಇವ್ರ ಪರ ವಕೀಲರು ಕೂಡ ಮಾತಾಡಿದ್ದಾರೆ, ನೋಡೋಣ. ನೋಡಿ, ಇವತ್ತು ಏನು 160 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಇದೆಲ್ಲೋ ಒಂದು ಕಡೆ ಕಾನೂನಿನ ದುರುಪಯೋಗ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಯಾಕಂದರೆ ಅವ್ರು ಹೋಗಿರೋದು ಪರ್ಸನಲ್ ಒಂದು ಊಟಕ್ಕೆ ಅಂತ ಅಷ್ಟೇ ಹೋಗಿರೋದು. ವೈಯಕ್ತಿಕವಾಗಿ ಯಾರು ಎಲ್ಲಿ ಬೇಕಾದ್ರೂ ಎಷ್ಟು ಗಂಟೆಗೆ ಬೇಕಾದ್ರೂ ಊಟ ಮಾಡ್ಬೋದು. ದರ್ಶನ್ ಅಂದ ತಕ್ಷಣ ಪ್ರತಿಯೊಂದು ದರ್ಶನ್ ಅವ್ರ ಜೊತೆಲಿರೋರು ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಥರ ಪೊಲೀಸ್ ಸ್ಟೇಷನ್ ಕರ್ಸೋದು ಚಿಕ್ಕ ಪುಟ್ಟದ್ದು. ಯಾವುದೋ ಮನೇಲಿ ಯಾರೋ ಕೆಲಸದವ್ರು ಹೋಗಿ ನಾಯಿ ಕಚ್ಚಿದ್ರೆ ಅದಕ್ಕೆ ದರ್ಶನೇ ಕಾರಣ. ಇಲ್ಲೆಲ್ಲೋ ಒಂದು ಊಟಕ್ಕೆ ಹೋದರೆ ಅದಕ್ಕೆ ದರ್ಶನೇ ಕಾರಣ. ಪ್ರತಿಯೊಂದಕ್ಕೂ ದರ್ಶನ್ ಅವ್ರನ್ನ ಟಾರ್ಗೆಟ್ ಮಾಡಿ, ದರ್ಶನ್ ಅವ್ರನ್ನ ಏಳಿಗೆನ ಟಾರ್ಗೆಟ್ ಮಾಡಿ ಈ ಥರ ಇವಾಗ ಪೊಲೀಸ್ ಎಷ್ಟೋ ಕಡೆ ಎಂಪೈರ್ ಹೋಟ್ಲು ಬೆಂಗಳೂರಲ್ಲಿ ಎಷ್ಟು ಕಡೆ ಹೋಟ್ಲಿದೆ. ಎಂಪೈರ್ ಹೋಟ್ಲಿಗೆ ಊಟ ಮಾಡೋಕೆ ಹೋಗೋರ್ಗೆಲ್ಲರಿಗೂ ಪೊಲೀಸ್ನವ್ರು 160 ಸ್ಟೇಟ್ಮೆಂಟ್ ಕೊಟ್ಕೊಂಡು ಕೂತ್ಕೊಂಡ್ರೆ ಎಷ್ಟು ಜನ ಕರಿಬೇಕು ಇವರು? ಯಾಕೆ ಎಂಪೈರ್ ಹೋಟ್ಲನ್ನ ಇಡೀ ಬೆಂಗಳೂರು ತುಂಬ ಬಿಟ್ಟಿದ್ದೀರಾ? ಹಂಗಾರೆ ಯಾಕೆ ಇದನ್ನ ಎಷ್ಟೋ 5 ಸ್ಟಾರ್ ಹೋಟೆಲ್ಗಳಲ್ಲಿ ಇವತ್ತು ಎಷ್ಟೋ ಹೋಟೆಲ್ ನೈಟೆಲ್ಲ ವರ್ಕ್ ಆಗೋದು, ನೈಟೆಲ್ಲ ಹೋಗಿ ಸೆಲೆಬ್ರಿಟೀಸು ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳೆಲ್ಲ ಹೋಗಿ ಎಲ್ಲ ತಾಜ್ ವೆಸ್ಟ್ ಎಂಡ್ ಎಲ್ಲ ಹೋಟೆಲಲ್ಲೂ ಹೋಗಿ ಊಟ ಮಾಡ್ತಾರೆ. ರಾತ್ರಿ 3 ಗಂಟೆ 4 ಗಂಟೆವರೆಗೂ ಪಾರ್ಟಿ ಮಾಡ್ತಾರೆ. ಯಾರ್ಯಾರ ಜೊತೆಲಿ ಪಾರ್ಟಿ ಮಾಡ್ತಾರೆ ಅಂತ ಪೊಲೀಸ್ನವ್ರು ಎಲ್ಲರಿಗೂ ನೋಟಿಸ್ ಕೊಡ್ತಂಗೆ ಕೂತ್ಕೊಂತಾರಾ? CM ಕೂಡ ಮಾಡ್ತಾರೆ, 3 ಗಂಟೆ 4 ಗಂಟೆವರೆಗೂ ಕೂಡ ಪಾರ್ಟಿ ಮಾಡ್ತಾರೆ. ಹಂಗನ್ಬಿಟ್ಟು ಕೊಡಕ್ಕೆ ಹೋಗುತ್ತಾ? ದರ್ಶನ್ ಅಂದ ತಕ್ಷಣ ಅವ್ರನ್ನ ಟಾರ್ಗೆಟ್ ಮಾಡಿ ಅವ್ರನ್ನ ಏಳಿಗೆ ಸಹಿಸೋಕ್ಕಾಗದೆ ರಾತ್ರಿ ಊಟ ಮಾಡೋಕೆ ಹೋಗಿದ್ರು ಅಂತ ಅದು ಪರ್ಸ್ನಲ್ ಆಗಿ ಯಾರು ಎಷ್ಟು ಗಂಟೆವರೆಗೂ ಬೇಕಾದ್ರೆ ಊಟ ಮಾಡ್ಬೋದು, ಯಾರು ಎಷ್ಟು ಗಂಟೆ ಬೇಕಾದ್ರೆ ಪಾರ್ಟಿ ಕೂಡ ಮಾಡ್ಬೋದು, ಅದು ಅವರ ಹಕ್ಕು. ಟಾರ್ಗೆಟ್ ಯಾರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದನ್ನ ಪೊಲೀಸ್ನವ್ರು ವಿಚಾರಣೆ ಮಾಡಬೇಕು. ಇವತ್ತು 160 ಸ್ಟೇಟ್ಮೆಂಟ್ ಕೊಟ್ಟರು ಪೊಲೀಸ್ನವ್ರು. ಕಾನೂನು ಪ್ರಕಾರ ಸುವಮೋಟೋ ಪೊಲೀಸ್ನವ್ರಿಗೆ ಇಷ್ಟೊಂದಲ್ಲ. ಪೊಲೀಸ್ನವ್ರಿಗೆ ಈ ಮುಖಾಂತರ ಕೇಳ್ಕೊಳ್ತೀವಿ, ನೀವು ಯಾರು ಕೈಗೊಂಬೆಗಳಾಗಬಾರ್ದು. ಯಾಕಂದ್ರೆ ಸುವಮೋಟೋ ಕೇಸನ್ನ ಲಾಂಚ್ ಮಾಡಿದಿರಲ್ಲ ನೀವು, ಯಾಕೆ ಎಂಪೈರ್ ಹೋಟ್ಲುಗಳನ್ನ ರಾತ್ರಿ 3 ಗಂಟೆವರೆಗೂ ಓಪನ್ ಇರುತ್ತೆ? ಯಾಕೆ ನಿಮಗೆ ಸುವಮೋಟೋ ಕೇಸು ರಿಜಿಸ್ಟರ್ ಮಾಡೋಷ್ಟು ಧೈರ್ಯ ನಿಮ್ಗಿಲ್ವಾ? ಶಕ್ತಿ ನಿಮ್ಗಿಲ್ವಾ? ಯಾಕೆ ದರ್ಶನ್ ಹೋಗಿ ಊಟ ಮಾಡಿದಂಥ ಹೋಟ್ಲನ್ನೇ ಟಾರ್ಗೆಟ್ ಮಾಡ್ತೀರಾ? ಸೊ ನಿಮ್ಗೇನೋ ಒಂದು ಅಲ್ಲಿಂದ ಏನೋ ಆಗಬೇಕಾಗಿತ್ತು, ಆ ಒಂದು ಜೆಟ್ಲಾಗ್ ಹೋಟ್ಲಿಂದ ಆ ಓನರ್ ನಿಮ್ಗೇನೋ ಕೊಟ್ಟಿಲ್ವಾ? ಅದಕ್ಕೋಸ್ಕರ ನೀವು ಕೇಸನ್ನು ಬುಕ್ ಮಾಡಿದ್ದೀರಾ ಅಂತ ನಮ್ಮ ಪ್ರಶ್ನೆ. ಆಸ್ ಎ ಲಾಯರ್ ಆಗಿ ನನ್ನ ಪ್ರಶ್ನೆ. ಜೊತೆಗೆ ದರ್ಶನ್ ಹೋದಾಗಲೇ ಇದು ಮಾಡಬೇಕು.